ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ಬೆನ್ನಲ್ಲೇ ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು 3 ಹೋಳಾಗುವುದು ನಿಶ್ಚಿತ. ಪರಪ್ಪನ ಅಗ್ರಹಾರವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಈಗಾಗಲೇ ತಯಾರಿಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲು 3 ಹೋಳಾಗುವುದು ನಿಶ್ಚಿತ. 3 ಕಾರಾಗೃಹಗಳಾಗಿ ವಿಭಜಿಸಲು ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. 7-8 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು. ಬಂಧಿಖಾನೆ ಇಲಾಖೆ ಪ್ರಸ್ತಾವನೆಗೆ ಅನುಮತಿ ನೀಡುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಿಟ್ಟಿನಲ್ಲಿ ದರ್ಶನ್ ಪ್ರಕರಣ ಬೆನ್ನಲ್ಲೇ ಗ್ರೀನ್ ಸಿಗ್ನಲ್ ನೀಡಲಿದೆಯಾ ಸರ್ಕಾರ? ಇನ್ನೆರಡು ದಿನಗಳಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. 3 ವಿಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಪರಪ್ಪನ ಅಗ್ರಹಾರವನ್ನ ನಿರ್ಧಾರ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 7-8 ತಿಂಗಳ ಹಿಂದೆಯೇ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು. ಯಾಕಂದ್ರೆ ತುಂಬಾ ಖೈದಿಗಳು ಇರುವಂತಹ ಸಾಮರ್ಥ್ಯ ಹೊಂದಿರುವಂತಹ ಜೈಲಾಗಿರೋದ್ರಿಂದ ಖೈದಿ, ವಿಚಾರಣಾಧೀನ ಖೈದಿ ಹಾಗೂ ಮಹಿಳಾ ಖೈದಿ ಕಾರಾಗೃಹ ಈ ರೀತಿ 3 ವಿಭಾಗಗಳಾಗಿ ವಿಂಗಡಿಸಲಿರುವ ಸರ್ಕಾರ. ಈ ಬಗ್ಗೆ ಈಗಾಗಲೇ ಪ್ರಸ್ತಾವನೆ ಇದೆ. 5300 ಖೈದಿಗಳನ್ನ ಬಂಧಿಸುವ ಸಾಮರ್ಥ್ಯದ ಜೈಲು ಇದಾಗಿದೆ. ಪರಪ್ಪನ ಅಗ್ರಹಾರ ವಿಭಜನೆ ಆದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಜೈಲಿನ ಭದ್ರತೆ, ಆಡಳಿತಾತ್ಮಕ ದೃಷ್ಟಿಯಿಂದ ವಿಂಗಡಣೆ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಹಣವಂತ ಖೈದಿಗಳ ಪಾಲಿಗೆ ಕಾರಾಗೃಹ ಸ್ವರ್ಗವಾಗಿದೆ. ಅವರಿಗೆ ಬೇಕಾದ ಹಾಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಡ್ರಗ್ಸ್, ಮೊಬೈಲ್, ವಿಶೇಷ ಭೋಜನ ಹಾಗೂ ರಾಜಾತಿಥ್ಯ ಸೌಲಭ್ಯಗಳು ಸಿಗ್ತಾ ಇದೆ. ಇದೇ ಕಾರಣಕ್ಕೆ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಈ ವಿಚಾರವನ್ನ 3 ವಿಂಗಡಣೆ ಮಾಡಬೇಕು ಅಂತ ಈಗಾಗಲೇ 7-8 ತಿಂಗಳ ಹಿಂದೆಯೇ ಈ ಬಗ್ಗೆ ಪ್ರಸ್ತಾವನೆ ಇರೋದ್ರಿಂದ ಈಗ ಸದ್ಯಕ್ಕೆ ಈ ಬಗ್ಗೆ ಬಹಳ ಅಂದ್ರೆ ದರ್ಶನ್ಗೆ ಏನು ರಾಜಾತಿಥ್ಯ ಸಿಗ್ತಾ ಇದೆ, ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಸರ್ಕಾರ. ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನೆರಡು ದಿನದಲ್ಲಿ ಸಭೆ ಕೂಡ ಆಗುತ್ತೆ ಗೃಹ ಸಚಿವರ ನೇತೃತ್ವದಲ್ಲಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, 3 ವಿಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಪರಪ್ಪನ ಅಗ್ರಹಾರವನ್ನ. ಏನೇನು ಅನುಕೂಲಗಳು ಜೊತೆಗೆ ಅನಾನುಕೂಲಗಳು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶಶಿಧರ್. ರಜನಿ, ಪ್ರಮುಖವಾಗಿ ಏನು ಪರಪ್ಪನ ಅಗ್ರಹಾರದ ಏನು ಜೈಲಿದೆ ಆ ಜೈಲಿನಲ್ಲಿ ಸುಮಾರು 5,500 ಜನ ಕೈದಿಗಳಿರುವಂಥ ಬಹುದೊಡ್ಡ ಜೈಲಿದಾಗಿದೆ. ಇಲ್ಲಿ ಬಂದಿಖಾನೆಯಲ್ಲಿ ಈಗಾಗಲೇ ಸುಮಾರು 4,500 ಜನ ಕೈದಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಮೇಂಟೈನ್ ಮಾಡ್ಕೊಳ್ಬೇಕು. ಅವರ ಆರೋಗ್ಯ ಮತ್ತು ಇನ್ನಿತರೆ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಸುಮಾರು 800 ಜನ ಜೈಲಾಧಿಕಾರಿಗಳನ್ನ ಇರಬೇಕು. ಆದರೆ ಸರ್ಕಾರದ ಬಳಿ ಬಂದಿಖಾನೆ ಇಲಾಖೆಯಲ್ಲಿ ಶೇಕಡ 50% ಮಾತ್ರ ಸಿಬ್ಬಂದಿ ಇದ್ದಾರೆ. ಹೀಗಾಗಿ ಸಿಬ್ಬಂದಿಗಳ ಕೊರತೆಯಿಂದ ಏನು ಅಲ್ಲಿರುವಂಥ ಕೈದಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ಕೆಲಸದ ಒತ್ತಡ ಕೂಡ ಹೆಚ್ಚಾಗಿದೆ. ಹೀಗಾಗಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿರುವಂಥ ಸೌಲಭ್ಯಗಳನ್ನು ಕೂಡ ಕೊಡೋದಕ್ಕೆ ಈಗ ಇದ್ದಂಥ ಏನು ಬಂದಿಖಾನೆ ಇಲಾಖೆಗೆ ಸಂಬಂಧಪಟ್ಟಂತೆ DGP ಆಗಿರುವಂಥ ಶಾಲಿನಿ ಅವರು ಕೂಡ ಒಂದು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಿದರು. ಏನಂತಂದರೆ ಈಗಿರುವಂಥ ಜೈಲನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಒಂದಷ್ಟು ಆಡಳಿತಾತ್ಮಕವಾಗಿ ಸುಗಮವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಸಿದ್ಧಪಡಿಸಿದ್ರು. ಅದು ಹೇಗೆ ಅಂತಂದ್ರೆ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಮತ್ತೆ ಮಹಿಳಾ ಕೈದಿಗಳು 3 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಮತ್ತೆ ಅಲ್ಲೇನು ಎಲ್ಲರೂ ಕೂಡ ಪ್ರತ್ಯೇಕವಂತ ಬ್ಯಾರಕ್ಗಳಿದೆ. ಆ ಬ್ಯಾರಕ್ಗಳನ್ನೇ ಒಂದು ತಡೆಗೋಡೆಗಳನ್ನು ಕಟ್ಟಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಒಂದಷ್ಟು ಕೈದಿಗಳನ್ನ ನಿಗಾ ವಹಿಸಿ ಆಡಳಿತಾತ್ಮಕ ದೃಷ್ಟಿಯಿಂದ ಅವರಿಗೆ ಕೊಡುವಂತ ಸೌಲಭ್ಯಗಳನ್ನು ಕೂಡ ಕೊಡಬಹುದು. ಮತ್ತೆ ಅಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಏನು ಕೆಲಸದ ಒತ್ತಡ ಆಗ್ತದೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶ. ಯಾಕೆ ಅಂತಂದ್ರೆ ಆಸ್ಪತ್ರೆ ಕೂಡ ಒಂದೇ ಕಡೆ ಇದೆ, ಸಂದರ್ಶಕರ ಕೊಠಡಿ ಕೂಡ ಒಂದೇ ಕಡೆ ಇದೆ, ಮತ್ತೆ ಅಲ್ಲಿ ಏನು ಕೈದಿಗಳು, ವಿಚಾರಣಾಧೀನ ಕೈದಿಗಳು ಎಂಟ್ರಿ ಆಗ್ತಾರೋ ಅದು ಕೂಡ ಒಂದೇ ಕಡೆ ಇರೋದ್ರಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಾರೆ. ಆಗ ಯಾವ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಯಾರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಮಹಿಳಾ ಕೈದಿಗಳು ಯಾರು ಅಂತ ಕಂಡುಹಿಡಿಯೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಮತ್ತೆ ಯಾರು ಎಲ್ಲಿ ಬೇಕಾದ್ರೂ ಕೂಡ ಸಂಚಾರವನ್ನು ಮಾಡ್ತಾರೆ, ಎಲ್ಲ ಕಡೆನೂ ಕೂಡ ಸುತ್ತಾಟವನ್ನು ಕೂಡ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿದ್ರೆ ಮಾತ್ರ ಇದಕ್ಕೆ ಒಂದಷ್ಟು ಆಡಳಿತಾತ್ಮಕವಾಗಿ ಒಂದಷ್ಟು ಅಭಿವೃದ್ಧಿ ಆಗುತ್ತೆ. ಮತ್ತೆ ಅಲ್ಲೂ ಕೂಡ ಜೈಲಿನಲ್ಲಿ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸ್ತಾವನೆ ಕೂಡ ಸಲ್ಲಿಸಿದ್ರು. ಯಾವಾಗ ದರ್ಶನ್ ಅವ್ರಿಗೆ ಯಾವಾಗ ರೆಸಾರ್ಟ್ ತರ VIP ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸುದ್ದಿ ಪ್ರಸಾರ ಆಯ್ತು, ಆಗ ಪರಮೇಶ್ವರ್ ಕೂಡ ನಿನ್ನೆ ಭೇಟಿ ಕೊಟ್ಟಿದ್ರು. ಈಗ ಗೃಹ ಸಚಿವರ ಬಳಿ ಕೂಡ ಅಲ್ಲಿನ ಉನ್ನತ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ಆ ಜೈಲನ್ನ 3 ಭಾಗಗಳಾಗಿ ವಿಂಗಡಣೆ ಶೀಘ್ರದಲ್ಲೇ ಆಗುತ್ತೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು.
ಇದು ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.